ನನಗೊಂದು ಸ್ಪಷ್ಟತೆ ಗೊತ್ತಿದೆ. ಅದೇನು ಅಂತಂದ್ರೆ ಆ 400 ಸೀಟ್ ಒಳಗಡೆ ಅನಂತಕುಮಾರ್ ಹೆಗಡೆ ಈ ಸರಿ ಇರೋದಿಲ್ಲ ಅನ್ನುವಂಥ ಸ್ಪಷ್ಟತೆಯನ್ನ ಮೊದಲ ಬಾರಿಗೆ ಹೊಂದಬೇಕು. ಮತ್ತು ಅವರು ಅಂಬೇಡ್ಕರ್ನ ಅವಮಾನಿಸ್ತಿರೋದು ಅಂತ ನಾನು ಹೇಳೋದಕ್ಕಿಂತ ಸಂವಿಧಾನವನ್ನ ಯಾಕೆ ಅವರು ವಿರೋಧಿಸ್ತಿದ್ದಾರೆ ಅಂತಂದ್ರೆ ಅನಂತಕುಮಾರ್ ಹೆಗಡೆಯವರ ಆಶ್ರಮ ಏನು ಹೇಳ್ತಾ ಇದೆ ಅಂತಂದ್ರೆ ಅದು ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನ ಬದುಕಿಸುವ, ಎಲ್ಲರನ್ನ ನಮ್ಮವರೆಂದು ತಿಳಿದುಕೊಳ್ಳತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರಿಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನ ಹತ್ತಿಕ್ಕಬೇಕು, ಸಂವಿಧಾನದ ಆಶಯಗಳನ್ನು ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ದಾರೆ. ಬಿಜೆಪಿಯವರು ಅಂತರ ಕಾಪಾಡ್ಕೊಳ್ತಾರಂತೆ. ಅಂತರ ಅಲ್ಲ, ಬಿಜೆಪಿಯವರಿಗೆ ವ್ಯಕ್ತಿತ್ವ ಇದ್ರೆ, ಬಿಜೆಪಿಯವರು ಭಾರತದ ಸಂವಿಧಾನದ ಅಡಿಗಡೆಯೇ ನೋಂದಾಯಿತವಾಗಿರುವ ರಾಜಕೀಯ ಪಕ್ಷ ಆದ್ರೆ ಅನಂತಕುಮಾರ್ ಹೆಗಡೆಯನ್ನ ಪಕ್ಷದಿಂದ ಉಚ್ಚಾಟಿಸಬೇಕು. ಪಕ್ಷದಿಂದ ಉಚ್ಚಾಟಿಸಿದ್ದು ಹೌದು ಅಂತಾದ್ರೆ ಆ ಬಿಜೆಪಿಗೆ ಮಿನಿಮಮ್ ಸಭ್ಯತೆ ಇದೆ ಅಂತ ತಿಳಿಬಹುದು. ಅದಿಲ್ಲದೆ ಹೋದ್ರೆ ಬಿಜೆಪಿಗಳು ಇಂಥ ಕೂಗುಮಾರಿಗಳನ್ನು ಇಟ್ಕೊಂಡೇ ದೇಶಾದ್ಯಂತ ರಾಜಕಾರಣಗಳನ್ನು ಮಾಡಿದ್ದಾರೆ. ಆ ಕೂಗುಮಾರಿಗಳ ಬಗ್ಗೆ ಕರ್ನಾಟಕ ಈ ಸರಿ ಉತ್ತರ ಕೊಡುತ್ತೆ. ಅದೇನು ಅಂತಂದ್ರೆ ಈ ಚುನಾವಣೆ ಕೂಗುಮಾರಿಗಳು ವರ್ಸಸ್ ಜೀವಪರತೆಯವರ ಚುನಾವಣೆ. ಕೂಗುಮಾರಿಗಳು ವರ್ಸಸ್ ಜೀವಪರತೆಯವರ ಚುನಾವಣೆ. ಕೂಗುಮಾರಿಗಳು ವರ್ಸಸ್ ಜೀವಪರತೆಗಳ ಚುನಾವಣೆಯಾಗಿ ಕರ್ನಾಟಕ ಕಾಣುತ್ತೆ. ಆದ್ರಿಂದ ಏನು ಈಗ ಸುಳ್ಳು ಆದಂತ ವಿಚಾರಗಳನ್ನ ಮುನ್ನೆಲೆಗೆ ಇಟ್ಟು ಜನರ ಎದುರುಗಡೆ ತರ್ತಾ ಇದ್ದಾರೆ. ಜನ ಈಗ ಪ್ರಶ್ನೆಯನ್ನು ಕೇಳ್ತಿದ್ದಾರೆ, ಅಣ್ಣಾ ಮಹಾಪ್ರಭುವೇ ಪ್ರಧಾನಮಂತ್ರಿಗಳೇ, ನರೇಂದ್ರ ಮೋದಿ ಅವರೇ, ನೀವು ಎಲೆಕ್ಷನ್ ಬಾಂಡ್ ನಲ್ಲಿ ಮಾಡಿರ್ತಕ್ಕಂಥ ಅವ್ಯವಹಾರವನ್ನ ಹೊರತೆಗಿಲಿಕ್ಕೆ ಯಾಕೆ ಹಿಂದಿರಿತಾ ಇದ್ದೀರಿ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ ಗವರ್ಮೆಂಟ್. ನೀವು ಯಾಕೆ ಒತ್ತಡವನ್ನು ಹಾಕಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಆ ದಾಖಲೆಗಳನ್ನು ಕೊಡ್ಲಿಕ್ಕೆ ಹಿನ್ನಡೆಯನ್ನು ಇಡ್ತಾ ಇದ್ದೀರಿ ಅಂದ್ರೆ, ನೀವು ಪಡೆಯಬಾರದ, ಕೇಳಬಾರದ, ಸ್ವೀಕರಿಸಬಾರದ ಗುಂಪುಗಳು, ಸಂಸ್ಥೆಗಳು ಎಲ್ಲದ ಕಾರಣದಿಂದ ಅವರನ್ನ ಬೆದರಿಸಿ ಅವರಿಂದ ಹಣವನ್ನು ಪಡೆದಿದ್ದೀರಿ. ನೀವು ಪಡೆದಿರ್ತಕ್ಕಂಥದ್ದು ಬರೀ ಚುನಾವಣಾ ಬಾಂಡ್ ಅಲ್ಲ, ನೀವು ಪಡೆದಿರ್ತಕ್ಕಂಥದ್ದು ಭಾರಿ ದೊಡ್ಡ ಭ್ರಷ್ಟಾಚಾರದ ನಿಧಿ. ಆದ್ರಿಂದ ಸುಪ್ರೀಂ ಕೋರ್ಟ್ ಇವತ್ತೇನು ಆದೇಶ ಕೊಟ್ಟಿದೆ, ಇವತ್ತು ಭಾರತದ ಜನಮಾನಸ ಯೋಚನೆ ಮಾಡ್ತಾ ಇದೆ. ರಫೇಲ್ ಫೈಲ್ ಕಳ್ತನ ಆದಾಗ ಜನ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅರೆ ಅವ್ರ ನರೇಶನ್ ಹೇಳಿದ್ರು ರಫೇಲ್ ಫೈಲ್ ಕಳೆದಾಗ ಇದು ಸೈನ್ಯದ ವಿರುದ್ಧ ಅಂತ ಅಂತಿದ್ರು. ಈಗ ಜನ ಮಾತಾಡ್ತಿದ್ದಾರೆ, ನೀವು ವಿದೇಶದಿಂದ ಕಪ್ಪು ಹಣ ತರ್ತೀನಿ ಅಂತ ಹೇಳಿದ್ರಿ, ವಿದೇಶದಿಂದ ಕಪ್ಪು ಹಣ ತರೋದಿರ್ಲಿ, ಭಾರತದಲ್ಲೇ ಪಡೆದಿರ್ತಕ್ಕಂಥ ಹಣದ ಲೆಕ್ಕಾಚಾರವನ್ನ ಕೊಡ್ಲಿಕ್ಕೆ ನೀವು ಹಿಂದೆ ಮುಂದೆ ಮಾಡ್ತಿದ್ದೀರಿ ಅಂತಂದ್ರೆ, ನಾನು ಧೈರ್ಯವಾಗಿ ಹೇಳ್ತೇನೆ, ಚೌಕಿದಾರ್ ಅನುಮಾನಾಸ್ಪದವಾದಂತ ಜಾಗದಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳ್ತೀನಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.